ಸರ್ವಿಸ್ ಸೆಂಟರ್ ಹೊರಗಡೆ ನೋಡಿ ಗುರು ಎಷ್ಟು ಗಾಡಿಗಳಿದಾವೆ ಅಪ್ಪ. ಪಾರ್ಕಿಂಗ್ ಸಮಸ್ಯೆಯಿಂದಾಗಿ ನಾವು ಮುಂದಿನ 1 ವಾರ ಕಾರ್ಯಾಗಾರವನ್ನು ಮುಚ್ಚುತ್ತಿದ್ದೇವೆ. ದಯವಿಟ್ಟು ಸಹಕರಿಸಿ ಅಂತ ಬರೆದ್ರೆ ಗುರು. ತಕೊಂಡವ್ರು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗುರು. ರಿಪೇರ್ ಆ್ಯಂಡ್ ರಿಪ್ಲೇಸ್ಮೆಂಟ್ ನೋಟಿಸ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಅಬ್ ಮೋಟರ್ನ ರಿಪೇರು ಅಥವಾ ರಿಪ್ಲೇಸ್ ಮಾಡೋಕ್ಕೆ 2 ತಿಂಗಳಂತೆ, ಬ್ಯಾಟ್ರಿನ ರಿಪೇರು ಅಥವಾ ರಿಪ್ಲೇಸ್ ಮಾಡೋಕ್ಕೆ 2 ತಿಂಗಳಂತೆ, ಚಾರ್ಜರ್ನ ರಿಪೇರು ಅಥವಾ ರಿಪ್ಲೇಸ್ ಮಾಡೋಕ್ಕೆ 1 ತಿಂಗಳಂತೆ. ಅಂದರೆ ಇದು ತೊಗೊಂಡಿರ್ತಾರಲ್ಲ ಗುರು, ಅವ್ರು ಇಷ್ಟು ದಿನ ತನಕ ಯಾವ ಗಾಡಿ ಓಡಿಸೋದು ಗುರು, ಇನ್ನೊಂದು ಗಾಡಿ ಎಕ್ಸ್ಟ್ರಾ ಇಲ್ಲ ಅಂದರೆ. You need to face the problem, you can take this ಗಾಡಿ. You don't need to face any problem, don't take this car. ಸುಮ್ಮನೆ ಜಗಳ ಮಾಡ್ತಾರೆ ಗುರು. ಬ್ರೋ ನಿನ್ನ ಗಾಡಿಗೆ ಸರ್ವಿಸ್ ಕೊಡಬೇಕು ಮಾಮ್, ಇಲ್ಲಾಂದ್ರೆ ಗಾಡಿದ ಮಾರ್ಕೆಟ್ಗೆ ಬಿಡಬಾರ್ದು. ಸರ್ವಿಸ್ ಈಸ್ ಗುಡ್, ಸೇಲ್ಸ್ ಆರ್ ಗುಡ್. ಸೇಲ್ಸ್ ಆರ್ ಗುಡ್, ಸರ್ವಿಸ್ ಶುಡ್ ಬಿ ಗುಡ್. ನಮ್ಮ ಗೋವಾ ಗೌರ್ಮೆಂಟ್ ಬ್ಯಾನ್ ಮಾಡೈತಲ್ಲ, ಅದೇ ಥರ ಎಲ್ಲ ಗೌರ್ಮೆಂಟ್ ಅವರು ಹಾಕೋ ಗುಮ್ಮುದ್ರೆ ಬುದ್ಧಿ ಕಲಿತಾರೆ. ಓಡೋರ್ ಗತೆ ಗೋವಿಂದ. ಗೌರ್ಮೆಂಟ್ ಕರಪ್ಟ್ ಇದ್ದೇ ಇದೆ. ಈ ಓಲಾಗೆ ಗೌರ್ಮೆಂಟಿಂದ ಫಂಡಿಂಗು ಸಿಕ್ಕಿದೆ ಗುರು, ಅದೆಷ್ಟೋ ಕೋಟಿ. ಯಾರು ಕರೆಕ್ಟ್ ಇಲ್ಲ ಬ್ರೋ, ನಾವು ಕರೆಕ್ಟ್ ಇಲ್ಲ ಅಷ್ಟೇ, ಬೇಜಾರಾಗತ್ತೆ. ಅದಕ್ಕೆ ಕ್ಲಾರಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ಬ್ರೋ. ಗಾಡಿ ಇನ್ನೂ ಪಾಪ ಸೀಟ್ನು ಬಿಚ್ಚಿರಲಿಲ್ಲ, ಸರ್ವಿಸ್ ಸೆಂಟರಲ್ಲಿ ತಂದು ನಿಲ್ಸವ್ರೆ. ಯಾವ ರೇಂಜ್ಗೆ ಉರ್ದಿರಲ್ಲ ಗುರು ಅವ್ರಿಗೆ. ಗುರು ನಿಮ್ದೇನಾದರೂ ಇದೇ ಥರ ಏನಾದ್ರು ಆಗ್ತಿದೆಯಾ? ಮೋಟರ್ ಓವರ್ ಹೀಟು, ಒಂದೊಂದ್ಸತಿ ಥ್ರಾಟಲ್ ವರ್ಕ್ ಆಗಲ್ಲ, ಅಥವಾ ಓಲಾದಲ್ಲಿ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ? ಅವೆಲ್ಲ ಕೊಡಲ್ಲ ಆಗಿರೋ. ನಮ್ಮ ಗೌರ್ಮೆಂಟ್ ಒಂಥರ ಒನ್ ವೇ ಕಮ್ಯುನಿಕೇಶನ್, ಈ ಕಡೆಯಿಂದ ಟ್ಯಾಕ್ಸ್ ಹೋಯ್ತಾ ಇರ್ತದೆ. ನೋಡಬೇಕು ನಮ್ಮ ಒಲಾನ್ ಮಸ್ಕ್ ಗುರು, ಎಲಾನ್ ಅಲ್ಲ ಒಲಾನ್. ಆ ಕಡೆಯಿಂದ ಸಡನ್ನಾಗಿ ಯಾವಾಗ ಬರತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ಸಾಕು ಗುರು, ಗಾಡಿ ಬಿಡು ಅಂದರೆ ಬಿಟ್ಬಿಡ್ತೀನಿ. ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗುರುಗೆ ಇವಾಗ ಕಾಲೇಜಲ್ಲೇ ಇದ್ದೀನಿ. ಬೇಸಿಕಲಿ ಇವಾಗ ಮನೆಗೊಳ್ಳಬೇಕು, ಅದೆಲ್ಲ ಮುಗೀತು ಗುರು. ಅಥವಾ ಪ್ರಾಜೆಕ್ಟಿಂದ ಅಷ್ಟೆಂತನೂ ಆಗಿಲ್ಲ. ಈಗ ಫಸ್ಟು ನಂದು ಓಲಾ ಗಾಡಿ ಬಗ್ಗೆ ಮಾತಾಡ್ತೀನಿ. ಅದು ತಮ್ಮನೇಲೂ ಸಹ ಹಾಕಿದ್ದೀನಿ. ಫಸ್ಟು ಸೀನ್ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕ್ತೀನಿ, ಅದು ಶಾರ್ಟ್ಸಲ್ಲೂ ಹಾಕಿದೆ ಮತ್ತು ಇನ್ಸ್ಟಾದಲ್ಲೂ ಸಹ ಹಾಕಿದ್ದೆ. ಒಂದು ಸತಿ ಆ ವಿಡಿಯೋ ನೋಡಿ ಆಮೇಲೆ ನಾನು ಮಾತಾಡ್ತೀನಿ. ನಿಮ್ಮಿಂದ ಒಂದು ಎಲ್ಪ್ ಬೇಕಾಗಿತ್ತು. ನಿಮ್ಮದು ಇದು ಮೋಟರ್ ಟೆಂಪ್ರೇಚರ್ ಇರೋ ನಂದು 50 ಡಿಗ್ರಿಗಿಂತ ಮೇಲೆ ಹೋಗ್ತಾ ಇದೆ. ನಿಮ್ಮದು ಗಾಡಿ ಓಡಿಸಿದಾಗ ಎಷ್ಟು ಹೋಗಿರತ್ತೆ ಅಂತ ಒಂಚೂರು ಕಾಮೆಂಟ್ ಮಾಡಿ. ಇವತ್ತು ನಾನು ಒಂದು ಅಪ್ರಾಕ್ಸಿಮೇಟ್ಲಿ 60 ಕಿಲೋಮೀಟ್ರ್ ಮೇಲೆ ಓಡಿಸಿದ್ದೀನಿ ಅಂತ ಅನ್ಕೋತೀನಿ. ಇಲ್ಲ 58.9 ಕಿಲೋಮೀಟರ್ ಓಡಿಸಿದ್ದೀನಿ. ಎಫಿಷಿಯನ್ಸಿ ನೋಡಿ 19.5 ಇದೆ, ಮತ್ತು ಟಾಪ್ ಸ್ಪೀಡ್ 80, ಅವರೇಜ್ ಸ್ಪೀಡ್ 42, ರೀಜನ್ 1.8 ಆಗಿದೆ. ಬಟ್ ಇದು ನನಗೆ ಡೌಟ್ ಬರ್ತಾ ಇದೆ ಗುರು, ಮೋಟರ್ ಟೆಂಪರೇಚರ್ ಇಲ್ಲಿ 50 ಡಿಗ್ರಿ ಇದೆ, ಇದು ಇಷ್ಟೇ ಇರತ್ತಾ ಅಥವಾ ಗಾಡಿ ಓಡಿಸಿ ನಿಲ್ಲಿಸಿದಾಗ ಅಥವಾ ಏನಾದ್ರು ನಂದೇ ಓವರ್ ಹೀಟ್ ಆಗ್ತಿದೆಯಾ? ಒಂಚೂರು ಡೌಟ್ ಇದೆ. ಇದ್ರ ಬಗ್ಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಗುರು, ಅಷ್ಟೇ. ಅದು ತುಂಬ ಹೆಲ್ಪ್ ಆಗುತ್ತೆ. ಆಗಲೇ ಇಲ್ಲಿ ನೋಡ್ಬೋದು, ಇಲ್ಲಿ ಟೆಂಪರೇಚರ್ ಡೌನ್ ಆಗ್ತಾ ಇದೆ ಗಾಡಿ ನಿಲ್ಲಿಸಿದ್ಮೇಲೆ. ಇದ್ರ ಬಗ್ಗೆ ಒಂಚೂರು ಗೊತ್ತಿರೋ ಯಾರು ಕಾಮೆಂಟ್ ಮಾಡಿ ಅಷ್ಟೇ. ಥ್ಯಾಂಕ್ಸ್, ಸಿಗೋಣ ಮತ್ತೆ. ಅದೇ ಪ್ರಾಬ್ಲಮ್ ಆಗಿರೋದು, 50 ಡಿಗ್ರಿ ಮೊದಲು ಹೋಗ್ತಿರ್ಲಿಲ್ಲ, ಇವಾಗ ಎಟ್ ಪ್ರೆಸೆಂಟು 27.7 ಡಿಗ್ರಿ ಇದೆ. ಬ್ಯಾಟ್ರಿ ಟೆಂಪರೇಚರ್ ಬಂದು 29 ಡಿಗ್ರಿ ಸೆಲ್ಸಿಯಸ್ ಇದೆ, ಸರಿನಾ? ಇದು ಐ ಫೀಲ್ ಏನೋ ಒಂದು ಸ್ವಲ್ಪ ಜಾಸ್ತಿ ಹೀಟ್ ಆಗ್ತಿದೆ, ಓವರ್ ಹೀಟ್ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ಒಂದಿನ ಥ್ರಾಟಲ್ಲೂ ಸಹ ನನಗೆ ವರ್ಕ್ ಆಗ್ತಾ ಇರಲಿಲ್ಲ. ಅದ್ರದ್ದು ಒಂದು ವಿಡಿಯೋ ಹಾಕ್ತೀನಿ, ನೋಡ್ಬಿಡಿ. ಟೆಂಪರೇಚರ್ನ ತೋರಿಸ್ತಾ ಇಲ್ಲ, ಸೇಫ್ ಅಂತಲೇ ತೋರಿಸ್ತಾ ಇದೆ. ಬಟ್ ಗಾಡಿ ಥ್ರಾಟಲ್ ಕೊಟ್ಟರು ಸಹ ಮೂವ್ ಆಗ್ತಾ ಇಲ್ಲ. ಇದ್ರಕ್ಕೇನಾದ್ರು ಸೊಲ್ಯೂಷನ್ ಗೊತ್ತಿದ್ರೆ ಪ್ಲೀಸ್ ಗುರು ಕಾಮೆಂಟ್ ಮಾಡಿ. ಏನಾಗ್ತಾ ಇದೆ ಅಂತಲೂ ಗೊತ್ತಾಗ್ತಿಲ್ಲ. ಮೋಟರ್ ಟೆಂಪರೇಚರ್ ಇಲ್ಲಿ ತೋರಿಸ್ತಾ ಇಲ್ಲ, ಇಲ್ಲಿ ನೋಡಿ. ಥ್ರಾಟಲ್ ಕೊಟ್ಟರೆ ಮೂವ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಇವತ್ತು ಬೇಗನೆ ಆಯಿತು. ನನ್ನ ಲೆಕ್ಕದಲ್ಲಿ ನಾಳೆ ಆಗಲ್ಲ ಗುರು. ನಾಳೆ ಫೆಡ್ರಲ್ ಬ್ಯಾಂಕಿಂದ ಒಂದು ಪ್ಲೇಸ್ಮೆಂಟ್ ಎಷ್ಟಿದೆ ವಿದ್ಯಾವರ್ಧಕದಲ್ಲೇ. ಇನ್ನು ಶುಕ್ರವಾರ ಬೇರೆ ಕೆಲಸ ಇದೆ, ಶುಕ್ರವಾರ ಮೈಸೂರಿಗೆ ಬರಲ್ಲ ಐ ಥಿಂಕ್. ಇನ್ನು ಶನಿವಾರ ಕ್ಲಾಸಸ್ಗೆ ಬಂದು ಹಂಗೆ ಹೋಗ್ಬಿಡ್ತಿದ್ದೆ. ನಾನು ನೆಕ್ಸ್ಟ್ ಮಂಡೇ ತೋರಿಸೋಣ ಗುರು ಏನಾಗಿದೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಟೈಮ್ ಬಂದು 2:18 ಆಗಿದೆ. ಇವಾಗ ಹೋಗಿ ಅದು ಏನೇನಾಗಿದೆ ಸೀನು ಕ್ಲಿಯರಾಗಿ ತೋರಿಸ್ಕೊಂಡು ಬರಬೇಕು ಗುರು, ಅಷ್ಟೇ. ನಜಿತ್ ಸರ್ವೀಸ್ ಎಲ್ಲ ನನ್ನ ಮಕ್ಕಳು ಲೇಟ್ ಮಾಡ್ಕೊ ಸಾಯ್ತಾರೆ, ಅದೊಂದೇ ಬೇಜಾರು. ನೋಡೋಣ, ಫಸ್ಟು ಅಲ್ಲಿ ಹೋಗಿ ಕೇಳ್ತೀನಿ. ಅಲ್ಲಿ ಸರ್ವಿಸ್ ಸೆಂಟ್ರ್ ಹತ್ರ ಹೋಗುವಾಗ ವೀಡಿಯೋ ಮಾಡ್ತೀನಿ, ಬಿಟ್ಟರೆ ಇನ್ನು ಸರ್ವೀಸ್ ಕೊಡುವಾಗ ಅಲ್ಲೇನು ವೀಡಿಯೋ ಮಾಡಲ್ಲ. ಇವಾಗ ಬನ್ನಿ ಗುರು, ಹೊಳ್ತಾ ಮಾತಾಡೋಮ. ಗೈಸ್ ಇದು ನೋಡಿ, ಇಲ್ಲಿ ಬ್ಯಾಟ್ರಿ ಟೆಂಪರೇಚರ್ ಬಂದು 29 ಡಿಗ್ರಿ ಇದೆ, ಮೋಟರ್ ಟೆಂಪರೇಚರ್ ಬಂದು 27.8 ಡಿಗ್ರಿ ಸೆಲ್ಸಿಯಸ್ ಇದೆ. ಏನಪ್ಪ ನನ್ನ ಪ್ರಾಬ್ಲಮ್ಮು ಅಂದರೆ ಗುರು, ಅದು ಗಾಡಿ ಓಡಿಸ್ತಿದ್ದಾಗ
50 ಡಿಗ್ರಿ ತನಕ ರೀಚ್ ಆಗುತ್ತೆ. ಅದೇ ಮೈನ್ ಪ್ರಾಬ್ಲಮ್ ಇರೋದು, 50 ಡಿಗ್ರಿ+. ಒಂದ್ಸತಿ ಹೋದಾಗ ಇದು ಥ್ರಾಟಲ್ಲೇ ವರ್ಕ್ ಆಗ್ತಿರಲಿಲ್ಲ, ಮೋಟರಲ್ಲಿ ಯಾವ ಡಿಗ್ರಿನೂ ತೋರಿಸ್ತಿರ್ಲಿಲ್ಲ, ಏನೂ ತೋರಿಸ್ತಿರ್ಲಿಲ್ಲ. ಅದು 50 ಡಿಗ್ರಿ+ ಹೋಗೋದು ಅದೇನು ಕಾಮನ್ ಆಗಿ ಹೋಗುತ್ತಾ ಇಲ್ವಾ ಅಂತ ಸಹ ಡೌಟ್ ಇದೆ ನನಗೆ. ತಲೆಯಲ್ಲಿ ಹುಳ ಹಿಡ್ಕೋಬಾರ್ದು ಗುರು, ತಲೆಯಲ್ಲಿ ಹುಳ ಹಿಡ್ಕೊಂಡ್ರೆ ತಲೆ ಕೆಡತ್ತೆ. ನನಗೆ ಕ್ಲಾರಿಫೈ ಮಾಡ್ಕೋಬೇಕು. ಅದೇ ಹೇಳ್ದಂಗೆ ನನಗೆ ಈ ವೀಕ್ ಆಗೋದೇ ಇಲ್ಲ ತೋರ್ಸೋಕ್ಕೆ ಅಂತ ಅಂದ್ಕೊಂಡಿದ್ದೆ. ಒಳ್ಳೆಯದೇ ಆಯಿತು ಗುರು ಇವತ್ತು ಬಂದಿದ್ದು. ಲೆಕ್ಕದಲ್ಲಿ ಸುಮ್ಮನೆ ಬಸ್ಸಲ್ಲಿ ಬಂದುಬಿಡೋಮ ಅಂತಲೇ ಪ್ಲ್ಯಾನ್ ಇದ್ದಿದ್ದು ನನಗೆ. ಹೆಂಗೆ ಇದ್ರು ಮತ್ತು ರಿಟರ್ನ್ ಹೋಗೇ ಹೋಗ್ತೀನಿ ಅಂತ ಗೊತ್ತಿತ್ತಲ್ಲ, ನೆಮ್ಮದಿಯಾಗಿ ಬಸ್ಸಲ್ಲಿ ಬಂದರೆ ಆರಾಮ್ಸಾಗಿ ಹೋಗ್ಬೋದು ಅಂತ ನನ್ನ ಲೆಕ್ಕಾಚಾರ ಇದ್ದಿದ್ದು. ಬಟ್ ಯಾಕೋ ಬಂದೆ ಇದರಲ್ಲೇ ಬೈಕಲ್ಲೇ. ಅಂದರೆ ಬಸ್ಸು ಕಾಯ್ದೆ ಗುರು ಜಕ್ನಳ್ಳಿಲಿ. ಗೊತ್ತಾಯ್ತಿದ್ದು 11ಕ್ಕೂ ಹೋಗಲ್ಲ 12ಕ್ಕೆ ಬೈತೀನಿ ಗುರು ಅಂತ. ಯಾಕಂದ್ರೆ 10 ಗಂಟೆ ತನಕ ಬಸ್ ಬರಲಿಲ್ಲ. ಅಲ್ಲಿಂದ 1 ಗಂಟೆ, ಮೈಸೂರು ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ 1 ಮುಕ್ಕಾಲು ಗಂಟೆ ಅರ್ಧ ಗಂಟೆ ತಗೊಳ್ಳಿ. ಯಾಕಂದರೆ ಸಿಟಿ ಬಸ್ ಸಿಗೋದು ಲೇಟು ಗುರು, ಅದೊಂದೇ ಪ್ರಾಬ್ಲಮ್ಮು. ಅಷ್ಟೊತ್ತಾಗತ್ತೆ ಅಂತ ಎಲ್ಲ ಅಂದ್ಕೊಂಡೆ. ಬೇಡ ಎತ್ಕೊ ಹೋಗುವ, ಇನ್ನೂ ಲೇಟ್ ಆಗೋಯ್ತು ಅಂತ ಅಂದ್ಕೊಂಡೆ. ನಾಳೆ ಮಾಮೂಲಿ ಗಾಡಿ ಎತ್ಕೊ ಬರಲೇಬೇಕು, ವಿದ್ಯಾವರ್ಧಕಕ್ಕೆ ಹೋಗ್ಬೇಕಲ್ಲ ಗುರು. ಅಷ್ಟು ಸೀನು. ಬೇಸಿಕಲಿ ಇದೊಂದು ಗುರು ಡೌಟ್ ಇದೆ, ಅದು ಏನು ಅಂತ ಗೊತ್ತಿಲ್ಲ ನನಗೆ. ಎಲ್ಲರನ್ನೂ ಕೇಳಿ ನೋಡ್ದಂಗೆ ಎಲ್ಲರದು 43ಇಂದ 45 ರೇಂಜಲ್ಲಿ ಆಟ ಆಡ್ತಾ ಇದೆ. ನಂದು ಮೊದಲು ಅಷ್ಟೇ ಇತ್ತು, ಬಟ್ ಗೊತ್ತಿಲ್ಲ ಅದೇನಕ್ಕೆ ಇನ್ಕ್ರೀಸ್ ಆಗ್ತಿದೆಯೋ. ಬಿಕಾಸ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆಯಲ್ಲ, ಇದಕ್ಕೆ ಗೊತ್ತಿಲ್ಲ. ಒಂದ್ಸತಿ ನೋಡುಮ. ಓಲಾ ಸರ್ವಿಸ್ ಸೆಂಟರ್ ಹೆಬ್ಬಾಳಲ್ಲಿದೆ, ಅಲ್ಲಿ ಹೋಗ್ಬೇಕು. ಹೆಬ್ಬಾಳಿಗೆ ಹೋಗಿ ನೋಡ್ಬೇಕು ಗುರು ಏನಂತಾರೆ ಅಂತ. ಅಲ್ಲಿ ಹೋಗೋದು ವೀಡಿಯೋ ಮಾಡ್ತೀನಿ. ಅಲ್ಲಿ ಹೋದ್ಮೇಲೆ ನಾನು ಮಾತಾಡ್ತೀನಿ. ನೋಡೋಣ, ಫಸ್ಟ್ ಪ್ರಾಬ್ಲಮ್ ಹೇಳೋಣ, ಆಮೇಲೆ ಯಾವಾಗಲಾದ್ರು ಎಲ್ಲ ಶಾರ್ಟ್ ಔಟ್ ಏನಾದ್ರು ಮಾಡ್ತಾರೆ ಅಂದರೆ ಬೇಕಾದ್ರೆ ನಾಳೆ ಬೇಕಾದ್ರೆ ಅಲ್ಲಿ ಗಾಡಿ ಬಿಟ್ಬಿಟ್ಟು ವಿದ್ಯಾವರ್ಧಕಕ್ಕೆ ಹೋದರೂ ಆಯ್ತದೆ ಅಷ್ಟೇ. ಇಲ್ಲ ಅಂದರೆ ನೆಕ್ಸ್ಟ್ ಸೋಮವಾರ ಫ್ರೀನೇ ಇರ್ತೀನಿ. ಬೇಕಾದ್ರೆ ಗಾಡಿ ಬಿಟ್ಟೆ ಸಂಜೆ ಬೇಕಾದ್ರೆ ಅಲ್ಲೇ ತನಕ ಇದು ಇಸ್ಕೊಂಡು ಹೋಗ್ಬೋದು. ಶುಕ್ರವಾರ ಆಗಲ್ಲ 99.99%. ಗುರಿದು ಪ್ರಾಬ್ಲಮ್ ಬಂದರೆ ಈ ಗಾಡಿ ತಲೆ ಕೆಟ್ಬಿಡತ್ತೆ. ಇವಾಗ ನಮ್ಮ ಭವಿಷ್ ಅಗರ್ವಾಲ್ಗೆ ಹೈಕೋರ್ಟ್ ಬೇರೆ ನೋಟಿಸ್ ಕೊಟ್ಟಿದೆ ಗುರು. ಬೇಲೇಬಲ್ ಅರೆಸ್ಟ್ ಏನೋ ಅದ್ರದ್ದು ಆರ್ಟಿಕಲ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಬ್ರೋ, ನಿನ್ನ ಗಾಡಿಗೆ ಸರ್ವಿಸ್ ಕೊಡಬೇಕು ಮಾಮ್, ಇಲ್ಲಾಂದರೆ ಗಾಡಿನ ಮಾರ್ಕೆಟ್ಗೆ ಬಿಡಬಾರ್ದು. ನಮ್ಮ ಗೋವಾ ಗೌರ್ಮೆಂಟ್ ಬ್ಯಾನ್ ಮಾಡೈತಲ್ಲ, ಅದೇ ಥರ ಎಲ್ಲ ಗೌರ್ಮೆಂಟ್ ಅವರು ಹಾಕೋ ಗುಮ್ಮುತ್ರೆ ಬುದ್ಧಿ ಕಲಿತಾರೆ ಗುರು. ಪಾಪ ಇವ್ರು ಶೇರ್ನ 140 ರೂಪಾಯಿ ಇದ್ದಾಗ ತಗೊಂಡವ್ರ ಗತೆ ಗೋವಿಂದ. ಇವಾಗ 22, 23ರಲ್ಲಿ ನಡೀತಿದೆ ಗುರು. ಮತ್ತೆ ಮೇಲೋಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಸೇಲ್ಸು ಡೌನ್ ಆಗ್ತಾ ಇದೆ. ನೋಡ್ಬೇಕಿದು ಏನು ಮಾಡ್ತಾರೆ. ಓಲಾನ 20 ಬಂದು ಹಂಗೆ ಹೊಂಟೋಯ್ತದ. ಅಂದರೆ ಇವ್ರು ಸಡನ್ನಾಗಿ ಹೆವಿ ಸೇಲ್ ಮಾಡಿದ್ರು. ಇವ್ರದಷ್ಟು ಗಾಡಿಗಳು ಸರ್ವಿಸ್ ಸೆಂಟರಲ್ಲಿ ಯಾವುದೂ ನಿಂತಿಲ್ಲ ಅಂತ ಅನ್ಸುತ್ತೆ. ಏತರು, ರಿವರ್ ಇಂಡಿ, ಸಿಂಪಲ್ ಒನ್ನು, TVS iQube ಅಷ್ಟು ಯಾವುದೂ ನಿಂತಿಲ್ಲ ಅಂತ ಅನ್ಸುತ್ತೆ. ಇವಾಗಿಲ್ಲ ಮೈಸೂರಲ್ಲೇ ಸಿಂಪಲ್ ಒನ್ ಶೋರೂಮ್ ಓಪನ್ ಆಗ್ತಿರಬೇಕು. ಇಲ್ಲೇ ಆ ಕಡೆ ಮುಂದೆ ಐಶ್ವರ್ಯ ಪೆಟ್ರೋಲ್ ಬಂಕಿಂತ ಮುಂದೆ ಹೋಗ್ತಿದ್ದಂಗೆ ಥರದ್ದು ಶೋರೂಮ್ ಸಿಗತ್ತೆ ಗುರು. ಇದು ಗ್ರೀನ್ ಲೈಟ್ ಇದೆ. ಲೆಟ್ಸ್ ಗೋ ಬ್ರೋ. ರೆಡ್ ಬರದೇ ಹೋದರೆ ಸಾಕು ಬ್ರೋ ನಾನು ಹೋಗೋ ತನಕ. ಆಮೇಲೆ ಬೇಕಾದ್ರೆ ಬರಲಿ ರೆಡ್ಡು. ಬರಲ್ಲ, ಬೇಡ ಗೊತ್ತಿತ್ತು ಅದು ಬರತ್ತೆ ಅಂತ, ಅದಕ್ಕೆ ಬೇಡ ಅಂತ ಅಂದೆ ಗುರು. ಇವಾಗ ಈ ಕಡೆ ಬಿಟ್ಟಿದ್ದಾರಲ್ಲ, ನೆಕ್ಸ್ಟ್ ಅದು ನೀವೇನಾದ್ರು ಗಾಡಿ ಏನಾದ್ರು ಪೆಟ್ರೋಲ್ ಹೆವಿ ಕನ್ಸ್ಯೂಮ್ ಆಗೋದೆ, ತುಂಬ ಟ್ರಾಫಿಕ್ ಇದ್ದಾಗ ಈ ಥರ ನೋಡ್ಕೊಬಿಟ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಯಾವ ನೆಕ್ಸ್ಟ್ ನಂದು ಬರತ್ತಾ, ಹೆಂಗೆ ಬರುತ್ತೆ ಅಂತ. ಈ ಥರ ಸರಿನಾ? ಇನ್ನು ಮುಂದೆನೇ ನಿಲ್ಲಿಸ್ಬೋದು. ಇಲ್ಲೇ ನಿಲ್ಸಿರೋಣ. ನೋಡು ಹೋಗ್ತಾ ಇರೋದೇ ನಮ್ಮ ಜನ. ಏನು ಬೇಗ ಹೋಗಿ ಅಂಥದ್ದು ಏನು ಕೆಲಸ ಇರತ್ತೋ ಗೊತ್ತಿಲ್ಲ ಗುರು. ಪಾಪ ಅವ್ರಿಗೇನೋ ಕೆಲಸ ಇರ್ಬೋದು, ಬಟ್ ರೂಲ್ಸ್ ಫಾಲೋ ಮಾಡಬೇಕು ಗುರು. ಬಟ್ ನಮ್ಮ ಗೌರ್ಮೆಂಟು ಎಲ್ಲರೂ ಫಾಲೋ ಮಾಡ್ತಿಲ್ಲ ಗುರು, ಅದನ್ನು ಒಪ್ಕೋಬೇಕು. ಗೌರ್ಮೆಂಟ್ ಕರಪ್ಟ್ ಇದ್ದೇ ಇದೆ. ಈ ಓಲಾಗೆ ಗೌರ್ಮೆಂಟಿಂದ ಫಂಡಿಂಗು ಸಿಕ್ಕಿದೆ ಗುರು, ಅದೆಷ್ಟೋ ಕೋಟಿ. ಅದನ್ನು ನಾನು ಆರ್ಟಿಕಲ್ನ ನಿಮ್ಮ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಯಾರೂ ಕರೆಕ್ಟ್ ಇಲ್ಲ ಬ್ರೋ, ನಾವು ಕರೆಕ್ಟ್ ಇಲ್ಲ ಅಷ್ಟೇ.
ಇವತ್ತು ಬಂದಿದ್ದು ಆಗಿದ್ದ ಕೆಲಸ ಅದೊಂದು ಸೈನ್ ಹಾಕ್ಸಿದ್ದು ಅಷ್ಟೇ, ಇನ್ನೇನೂ ಆಗಲಿಲ್ಲ. ಮತ್ತು ಇನ್ನೊಂದು ಅದೇ ಆ್ಯಸಿಡಿಕ್ ಮ್ಯಾಮ್ ಹತ್ರ ಸೈನ್ ಹಾಕ್ಸಿದ್ದು. ಫಸ್ಟಿಗೆ 60 ಕಿಲೋಮೀಟರ್ಸ್ ಬ್ರದರ್, ಬೇಜಾರಾಗತ್ತೆ. ಎಷ್ಟು ಕಿಲೋಮೀಟ್ರ್ ಹೋಗಿದ್ಯಪ್ಪ? 60.5 ಆಗಿದೆ. ನೆಕ್ಸ್ಟು ನಮ್ಮದು ಆಗಲೇ ಒಂಚೂರು ರೂಲ್ಸ್ ಎಲ್ಲ ಫಾಲೋ ಮಾಡಿದ್ರೆ ನುಗ್ಗಿರೋ ಹಂಗೆ ನುಗ್ಬಿಡ್ಬೋದಿತ್ತು. ಎಕೋಗೆ ಹಾಕುಮ, ಹೋಗ್ಲಿ. ನೆಕ್ಸ್ಟ್ ನಮ್ಮದೇ ಅದು. ಹೋಗಿದ ತಕ್ಷಣ ಬಿಡ್ತಾರೆ. ಈಗ ಟೈಮ್ ಲಿಮಿಟ್ ಮೇಲೆ ವರ್ಕ್ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಆಗೋರು. ಹೆಂಗೋ ವರ್ಕ್ ಆಗಲಿ ಬಿಡಿ. ಯಾಪ್ರು ಅದೇ ಇರೋದು, ಅದು ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಎಲೆಕ್ಟ್ರಿಕ್ಕಿಂದ ಗ್ರೂಪ್ ಇದೆ ಗುರು, ಅಲ್ಲಿ 90 ತನಕನೂ ಇದು ಲಿಮಿಟ್ ತಡೆಯತ್ತೆ ಅಂತ ಹೇಳಿದ್ರು. ಬಟ್ ನನ್ನ ಫ್ರೆಂಡ್ಸ್ದು ನನಗೆ ಯಾರ್ಯಾರು ಗೊತ್ತೋ ಅವರಿಂದ ತಗೊಂಡಿರುವ ಮಾಹಿತಿಯ ಪ್ರಕಾರ 43 to 45 ಡಿಗ್ರಿ ಅಪ್ರಾಕ್ಸಿಮೇಟ್ಲಿ ಇದು ಇರುತ್ತೆ ಅಂತ ಮಾಹಿತಿ ಬಂದಿದೆ ನನಗೆ. ಸರಿನಾ? ನಂದು ಅಷ್ಟೇ ಇದ್ದಿದ್ದು ಗುರು. ಒಂದು ಇವಾಗ ಒಂಚೂರು ಏನೋ ಅದು ಈಟ್ ಅಂತ ಫೀಲ್ ಆಗುತ್ತೆ, ಇಲ್ಲಿ ಹೊಡಿತೀರಂಗೆ ಕೂತ್ಕೋತೀವಲ್ಲ ಆಗ. ಅದಕ್ಕೆ ಕ್ಲಾರಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ಬ್ರೋ. ತಲೆಯಲ್ಲೇನು ಇಟ್ಕೊಳಕ್ಕಾಗಲ್ಲ ಗುರು. ಇದು ಟೆಂಪರರಿ ರಿಜಿಸ್ಟ್ರೇಷನ್ ನಂಬರ್, ಅದು KA09C0015TC ಇದೆಯಲ್ಲ, ಅದು ಟೆಂಪರರಿ ರಿಜಿಸ್ಟ್ರೇಷನ್ ನಂಬರು. ಇನ್ನೊಂದು BH ಸೀರೀಸು ರೆಡ್ ಕಲರ್ ಇದ್ರೆ ಅದು ಟೆಂಪರರಿ ರಿಜಿಸ್ಟ್ರೇಷನ್ ನಂಬರ್ ಅಂತ. ಸರಿನಾ? ಆರಾಮ್ಸಾಗಿ ಹೋಗೋದಷ್ಟೇ, ಇನ್ನೇನೂ ಇಲ್ಲ. ಇಲ್ಲೇ ಗುರು ಸಿಂಪಲ್ ಒಂದು ಶುರು ಆಗ್ತಾ ಇದೆ. ಗೊತ್ತಿಲ್ಲ ಇವ್ರದ್ದು ಹೆಂಗೆ ಸರ್ವಿಸ್ ಇದೆ, ಯಾರ ಹತ್ರನಾದ್ರು ಗಾಡಿ ಇದ್ರೆ ಕಾಮೆಂಟ್ ಮಾಡಿ ಗುರು. ಹೆಂಗಿದೆ ನನಗೂ ಗೊತ್ತಿಲ್ಲ ಗಾಡಿ. ಇಂಡಿಕೇಟರ್ಗಳು ಹಾಕಲ್ಲ ನಮ್ಮ ಜನ, ಏನು ಮಾಡುವ ನಾವು? ಹೆಂಗೆ ಹೇಳೋದು ಗುರು? ಹೋಗೋಣ ಆರಾಮ್ಸಾಗಿ ಹೋಗ್ರಣ. ಏನಕ್ಕಣ್ಣ ಇದಿಷ್ಟೇ ಸೀನ್ ಇರೋದು ಗುರು ಇವತ್ತು. ಒಂದೊಂದ್ಸರಿ ಯಾವನ್ ಗುರು ಬರ್ತಾನೆ ಮೇಲ್ಕೊಡೆಯಿಂದ ಕಾಲೇಜಿಗೆ, ಹೋಗಿ ಗುರು ಬರೋದೇ ಬೇಡ ಅನ್ನಿಸ್ಬಿಡ್ತದೆ. ಬಟ್ ಏನು ಮಾಡೋದು, ಬರಬೇಕು. ಇನ್ನೊಂದು 3 ತಿಂಗಳು ಮೇ ತನಕ ಬರಬೇಕು. ಇನ್ನು 2 ತಿಂಗಳು ಬಂದರೆ ಆಮೇಲೆ ಅವರು ಕರೆಯಲ್ಲ, ನಾವು ಬರೋಂಗೂ ಇರಲ್ಲ. ಆಮೇಲೆ ಎಕ್ಸಾಮ್ ಇರೋದು ಗುರು, ಅವಾಗ ಒಂಚೂರು ಬರಬೇಕಾಗತ್ತೆ ಅಷ್ಟೇ. ನೆಮ್ಮದಿಯಾಗಿ ಬೇಗ ಮುಗಿಸುಮ. ಇವಾಗ ಅಲ್ಲೋಗಿ ರೈಟ್ ಹೊಡಿಬೇಕು ಅಷ್ಟೇ. ಒಂದೇ ರೋಡು ನೋಡ್ತೀನಿ, ಇವತ್ತು ತೋರಿಸ್ತೀನಿ. 3 ಗಂಟೆ ಗಾಡಿ ಬಿಡು ಅಂದರೆ ಬಿಡಲ್ಲ ಗುರು. ಗಾಡಿ ಎಲ್ಲ ಬಿಡೋದು ನನ್ನ ಮಂಡ್ಯನೇ. ಬಿಟ್ಟರೆ ಐ ಥಿಂಕ್ ಫಸ್ಟು ಕ್ಲಾರಿಫೈ ಮಾಡ್ಕೋತೀನಿ, ಇದು ಎಷ್ಟು ಟೆಂಪ್ರೇಚರ್ ಹೋಗಬಹುದು, ಲಿಮಿಟ್ ಎಷ್ಟಿದೆ. ನಾನು ಇವ್ರು ಮ್ಯಾನ್ಯುವಲ್ಲು ಕೂತ್ಕೊಂಡು ನೋಡಿದೆ ಗುರು, ಅಲ್ಲಿ ಮೋಟಾರ್ ಟೆಂಪರೇಚರ್ ಬಗ್ಗೆ ಏನೂ ಬರ್ತಾ ಇಲ್ಲ. ಬಟ್ ಸೇಫ್ ಅಂತಲೇ ಇರತ್ತೆ. ಬಟ್ ಅಲ್ಲಿ 2 ಡ್ಯಾಶ್ ಬರ್ತಾ ಇತ್ತು. ಅದೇ ಡೌಟ್ಸ್ ಇದಾವೆ ಗುರು. ಡೌಟ್ಸ್ ಇದ್ದಾಗ ಕ್ಲಾರಿಟಿ ಮಾಡ್ಕೊಳುವ ಅಂತ ಅಷ್ಟೇ. ಇಲ್ಲಿ ಮುಂದೆ ಹೋಗಿ ರೈಟ್ ಹೊಡಿಬೇಕು ಅಷ್ಟೇ ಗುರು. ಓಡಾಡ್ ಬೇಜಾರಾಗೋಯ್ತದೆ. ಇಲ್ಲೇ ಊಟಗಳಿಲ್ಲೇ ರೂಮಲ್ಲಿ ಇರ್ಬೋದು, ಬಟ್ ಅದು ಇರಲ್ಲ. ಇಲ್ಲಾರೆ KR ನಗರಕ್ಕಾರು ಹೋಗ್ಬೇಕು ಒಂದ್ಸತಿ. ಹೋಗುವ ಯಾವಾಗಲಾದರೂ. ನಾಳೆ ಆಗಲ್ಲ, ನೋಡೋಣ ಯಾವಾಗಲಾರ. KR ನಗರಕ್ಕೆ ಇಲ್ಲಿಂದನೇ ಹೋಗೋ ಹತ್ರನೂ ಆಯ್ತದೆ. ಇಲ್ಲ ಮೇಲ್ಕೋಟೆಯಿಂದ ಬಂದರೂ ಇಷ್ಟ ಇವರು 60 ಕಿಲೋಮೀಟ್ರ್ ಆಗೋದು ಅದೂ. ಬಟ್ ಅದು ಇನ್ನೂ ಟೈಮ್ ತೊಗೊಳತ್ತೆ ಅನ್ಕೋತೀನಿ. ಇವಾಗ ಪರವಾಗಿಲ್ಲ, ರೋಡ್ ಚೆನ್ನಾಗೈತೆ. ಕೇರ್ಪೇಟೆಯಿಂದ ಬೇರೆ ತನಕ ರೋಡ್ ಚೆನ್ನಾಗಾಗಿದೆ, ಪರವಾಗಿಲ್ಲ. ಇವಾಗ ರೋಡ್ ಚೆನ್ನಾಗಿದೆ. ಆಯುಧ ಪೂಜೆ ಆದಮೇಲೂ, ಆಯುಧ ಪೂಜೆಗಿಂತ ಹಿಂದೆನೂ ಹೋಗಿದ್ದು ರೋಡ್ನಲ್ಲಿ. ಎಕ್ಸಾಕ್ಟಾಗಿ ನನಗೂ ನೆನಪಿಲ್ಲ, ಬಟ್ ಹೋಗಿದ್ದೆ. ರೋಡ್ ಚೆನ್ನಾಗಿದೆ. ಅದೊಂದು ಒಳ್ಳೆ ಕೆಲಸ ಮಾಡೋರ್ಗು ರೂಮಲ್ಲೂ ಅದು ರೋಡ್ ಚೆನ್ನಾಗಿರಲಿಲ್ಲ. ಇಲ್ಲಿ ರೈಟ್ ಹೊಡಿಬೇಕು. ಅಯ್ಯೋ ಕೂಲಣ. ಸರಿ ಅಣ್ಣ, ಒಯ್ತೀನಿ. ಸನ್ಫ್ಯೂರ್ ಅದೇ ಗುರು, ಕ್ಲಾರಿಟಿ ಮಾಡ್ಕೊಳಮ್ಮ ಅಂತ ಅಷ್ಟೇ. ಇವತ್ತೇ ಆದರೆ ಒಳ್ಳೇದಾಯ್ತದೆ. ಏನಾದ್ರು ಮಂಡೇ ಬರಬೇಕಾ? ಅದೇನು ಕಾಮನ್ನಾ ಅಥವಾ MCU ಅಂದರೆ ಮೋಟಾರ್ ಕಂಟ್ರೋಲ್ ಯೂನಿಟಲ್ಲಿ ಏನಾದರೂ ಇಶ್ಯೂ ಇದೆಯಾ ಎಲ್ಲ ಗೊತ್ತಾದರೆ ಈಸಿ. ಯಮಹಾ R15 ಅಲ್ವಾ? ಕ್ಲಾರಿಟಿ ಇರಬೇಕು ಜೀವನದಲ್ಲಿ. ಮನುಷ್ಯಂಗೆ ಏನೇ ಮಾಡ್ತಿದ್ರು ಮನುಷ್ಯಂಗೆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇಲ್ಲ ಅಂದರೆ ಕಷ್ಟ ಆಗೋಗುತ್ತೆ. ಆರಾಮ್ಸಾಗಿ ಹೋಗೋದು ಗುರು. ಇನ್ನೇನು ಇಲ್ಲ, ಕೆಲಸಗಳು ಬೇಜಾನಿದ್ದಾವೆ ಮಾಡ್ತೀನಿ ಅಂದರೆ, ಆದರೆ ಏನೂ ಮಾಡ್ತಾ ಇಲ್ವೇ, ಅದೇ ಬೇಜಾರು ಗುರು.
ನಮ್ಮ ಬಗ್ಗೆ ನಮಗೆ ಪ್ರೌಡ್ ಇರಬೇಕು ಒಂದೊಂದ್ಸತಿ ಯಾವ ಪ್ರೌಡು ಫೀಲ್ ಆಗಲ್ಲ ನನ್ನ ಮೇಲೆ ನನಗೆ. ಬಟ್ ಐ ಆಲ್ವೇಸ್ ಥಿಂಕ್ ಐ ಆಮ್ ದ ಬೆಸ್ಟ್. ನಮ್ಮನ್ನು ನಾವು ಬೆಸ್ಟ್ ಅಂತ ಥಿಂಕ್ ಮಾಡಿದವ್ರೆ ಇನ್ಯಾರಿಗೂ ನಮ್ಮನ್ನು ಬೆಸ್ಟ್ ಅಂತಾರೆ. ನಮ್ಮನ್ನು ನಾವಾದ್ರು ಬೆಸ್ಟ್ ಅಂತ ನಾವು ಫೀಲಾದ್ರು ಮಾಡ್ಕೋಬೇಕು, ಅವಾಗಲೇ ಬೆಸ್ಟ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಬೆಸ್ಟ್ ಆಗಲ್ಲ, ವರ್ಸ್ಟ್ ಆಗಿಬಿಡ್ತೀವಿ. ಮಾಮ್ ಆರಾಮ್ಸಾಗಿ ಹೋಗುಮ. ಓಲಾ ಸರ್ವಿಸ್ ಸೆಂಟರ್ ಕಡೆ ನಮ್ಮ ಪಯಣ. ಅಯ್ಯೋ ಗುರು, ನೋಡೋಣ ಅಲ್ಲಿ ಎಷ್ಟು ಗಾಡಿಗಳು ನಿಂತವೆ. ಅಯ್ಯೋ ಅದೇ ಬೇಜಾರು ಗುರು. ಕೇಳಿ ನೋಡ್ತೀನಿ ಇದೇನು ಪ್ರಾಬ್ಲಮ್ಮ, ಏನು MCU ಇಶ್ಯೂನ ಅಥವಾ ಬೇರೆ ಏನಾದ್ರು ಇಶ್ಯೂ ಆಯ್ತಾ ಗಾಡಿಗೆ, ಅದನ್ನು ಕೇಳಬೇಕು. ನೋಡಮ್ಮ ಏನಂತಾರೆ ಅಂತ. ಗುರು ನಿಮ್ದು ಏನಾದರೂ ಇದೇ ಥರ ಏನಾದ್ರು ಆಗ್ತಿದೆಯಾ? ಮೋಟರ್ ಓವರ್ ಹೀಟು, ಒಂದೊಂದ್ಸತಿ ಥ್ರಾಟಲ್ ವರ್ಕ್ ಆಗಲ್ಲ, ಅಥವಾ ಓಲಾದಲ್ಲಿ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ? ಕಾಮೆಂಟ್ ಹೊಡೀರಿ ಗುರು. ನಾನು ಸತಿ ಸರ್ವಿಸ್ ಸೆಂಟರ್ಗೆ ಹೋದಾಗ ಓಲಾ ರೋಡ್ ಸ್ಟಾರ್ ಎಕ್ಸ್ ಗಾಡಿನ ನೋಡಿದೆ ಗುರು. ಹೊಸ ಗಾಡಿ, ಇನ್ನೂ ಪಾಪ ಸೀಟ್ನು ಬಿಚ್ಚಿರಲಿಲ್ಲ. ಸರ್ವಿಸ್ ಸೆಂಟರಲ್ಲಿ ತಂದು ನಿಲ್ಸವ್ರೆ. ಯಾವ ರೇಂಜಿಗೆ ಉರ್ದಿರಲ್ಲ ಗುರು ಅವ್ರಿಗೆ. ಸ್ಟಾರ್ಟಿಂಗ್ ತೊಗೊಂಡಿದ್ದಾಗಲೇ ಗಾಡಿ ಏನಾದ್ರು ಕೈ ಕೊಟ್ಬಿಟ್ರೆ ಗುರು, ಒಂದು ಗಾಡಿ ಅಂದರೆ ಅದ್ರ ಜೊತೆ ಒಂದಿಷ್ಟು ಆಸೆ, ಒಂದಿಷ್ಟು ಇಲ್ಲಿ ಹೋಗಬೇಕು, ಅಥವಾ ನಮಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಕೆಲಸಕ್ಕೆ ಅಂತಲೇ ತೊಗೊಂಡಿರ್ತಾರೆ. ನಾನು ಕಾಲೇಜ್ಗೆ ಹೋಗಿ ಬರಲಿ ಅಂತಲೇ ನನಗೂ ಮನೇಲಿ ತಗೊಟ್ಟಿದ್ದು ತಾನೇ. ಅದೇ ಥರ ತಗೊಂಡಿದ್ದಾಗಲೇ ಆ ಥರ ಎಲ್ಲ ಆಗಿಬಿಟ್ರೆ ಯಾವ ರೇಂಜಿಗೆ ಫ್ರಸ್ಟ್ರೇಷನ್ ಆಗಿರತ್ತೆ ಅಂದರೆ ಅವ್ರಿಗೆ ಅದೊಂಥರ ಹೇಳೋಕ್ಕೂ ಆಗಲ್ಲ ಗುರು. ಆ ಬ್ರ್ಯಾಂಡವ್ರು ಯಾರಾದ್ರು ಸಿಕ್ಕಿದ್ರೆ ಅವ್ನ ಗತಿ ಮುಗಿಸ್ಬಿಡ್ತಾರೆ ಅವತ್ತೇ. ಅದೊಂದೇ ಬೇಜಾರು. ಇವಾಗರು ಓಲಾ ಗಾಡಿಗಳು ರೋಡಲ್ಲಿ ಕಡಿಮೆ ಆಗಿದಾವೆ ಗುರು. ನನ್ನ ಪ್ರಕಾರ ಅಷ್ಟೊಂದು ಕಾಣ್ತಾ ಇಲ್ಲ. ಇದ್ದಾವೆ ಬಟ್ ಇವಾಗ ಅಷ್ಟು ಸೇಲ್ ಆಗ್ತಿಲ್ಲ. ಇದು ಇಳಿತಾ ಇದೆ ಸೇಲ್ಸ್ಗಳು. ಯಾಕಂದರೆ ಸರ್ವಿಸ್ ಕೊಡದೆ ಹೋದರೆ ಸೇಲ್ಸ್ ಎಲ್ಲ ಆಗ್ತಾವೆ ಗುರು. ಸರ್ವಿಸ್ ಈಸ್ ಗುಡ್, ಸೇಲ್ಸ್ ಆರ್ ಗುಡ್. ಸೇಲ್ಸ್ ಆರ್ ಗುಡ್, ಸರ್ವಿಸ್ ಶುಡ್ ಬಿ ಗುಡ್. ಸರಿನಾ? ಅಂದರೆ ಗಾಡಿ ಸೇಲ್ ಆಗಬೇಕಂದ್ರೆ ಸರ್ವಿಸ್ ಚೆನ್ನಾಗಿರಬೇಕು. ಸರ್ವಿಸ್ ಚೆನ್ನಾಗಿದೆ ಅಂದರೆ ಆಟೋಮೆಟಿಕಲಿ ಗಾಡಿ ಜಾಸ್ತಿ ಸೇಲ್ ಆಗೇ ಆಗತ್ತೆ. ಇದುವೇ ಜಗದ ನಿಯಮ. ಕ್ರೇಜಿ ಡೈಲಾಗ್ಸ್ ಅಲ್ಲ ಮಾಮ್. ಗುರು ಸರ್ವಿಸ್ ಸೆಂಟರ್ಗೆ ಹೋಗುಮ. ಇವಾಗ ತಡೀರಿ ಗುರು, ಇಲ್ಲೇ ತೋರಿಸ್ತೀನಿ ಅದು ಎಷ್ಟಿದೆ ಟೆಂಪರೇಚರ್ಗಳು. ಐ ಥಿಂಕ್ ಇಲ್ಲೊಂದು ಸಿಗ್ನಲ್ ಬರಬೇಕಲ್ಲ. TCS ಅಯಾನ್ ಡಿಜಿಟಲ್ ಸೆಂಟರ್, ಭರತ್ ಕ್ಯಾನ್ಸರ್ ಹಾಸ್ಪಿಟಲ್ ಹತ್ರ ಒಂದು ಬರಬೇಕಲ್ಲ. ಸಿಗ್ನಲ್ ಇಲ್ವಾ ಇವತ್ತು? ಅದು ಈಟು ಫೀಲ್ ಆಗ್ತಿದೆ ಗುರು, ಅದಕ್ಕೆ ನನಗೆ ತಲೆ ಕೆಟ್ಟಿರೋದು. ಫೀಲ್ ಆಗ್ತಿರ್ಲಿಲ್ಲ ಅಂದಿದ್ರೆ ನಾನು ಅಷ್ಟು ತಲೆ ಕೆಡಿಸ್ಕೊತಿರ್ಲಿಲ್ಲ. ಈಟ್ ಯಾವಾಗ ಫೀಲ್ ಆಗುತ್ತೋ ಅವಾಗ ಅದು ತಲೆ ಮೈಂಡ್ ಯೋಚನೆ ಬರುತ್ತೆ, ಏನಾಯ್ತಪ್ಪ ಇದು ಸೀನು ಅಂತ. ಯಾಕಣ ನಿಧಾನಕ್ಕೆ ಹೋಗೋಣ, ಹೋಗೋಣ, ತಡಿಯೋಕ್ಕಾಗತ್ತಣ ನಿಮ್ಮನ್ನ? ಎಲ್ಲರಿಗೂ ಅವ್ರವ್ರ ಕೆಲಸ. ಇಲ್ಲಿ ನೋಡಿ ಗುರು, 27 ಇತ್ತು, ಆಲೇ 39 ಆಗೋಗೈತೆ ಟೆಂಪ್ರೇಚರು. ಐ ಥಿಂಕ್ ಇದಕ್ಕೆ ಓವರ್ ಹೀಟಿಂಗ್ ಅಂತ ಅಂದಿರೋದು ನಾನು ನಿಮಗೆ ತೋರಿಸ್ದೆ. ಇವಾಗ ಟೈಮ್ ಗುರು ಇಲ್ಲಿ 2:36. ಆವಾಗಲೂ ಒಂದು 10-15 ನಿಮಿಷ ಹಿಂದೆ ಹಾಕೊಳ್ಳಿ ಅಷ್ಟೇ. ಐ ಥಿಂಕ್ ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ನೋಡೋಣ, ಅಲ್ಲಿ ಫೋನ್ ತೆಗೆದುಬಿಟ್ಟೆ ಹೇಳ್ತೀನಿ. ಫೋನಲ್ಲಿ ಅದೇ ಇನ್ಸ್ಟಾಗ್ರಾಮ್ ರೀಲ್ ಅದನ್ನೆಲ್ಲ ತೋರಿಸಿ, ಯೂಟ್ಯೂಬ್ ಶಾರ್ಟ್ಸು ಇದೆ, ಅದನ್ನು ತೋರಿಸಿ ಒಂದು ಸತಿ ಮಾತಾಡ್ತೀನಿ ಇದೇನು ಓವರ್ ಹೀಟ್ ಆಗ್ತಿದೆಯಲ್ಲ ಅಂತ. ಗುರು ಇಷ್ಟೇ ದೂರ ಓಡಿಸಿರೋದೇನು ತುಂಬಾ ಓಡಿಸಿಲ್ಲ, 6 ಕಿಲೋಮೀಟ್ರ್ ಗಾಡಿ ಓಡಿಸಿದ್ದೀನಿ. 6 ಕಿಲೋಮೀಟ್ರಿಗೆ ಇಷ್ಟೊಂದು ಹೀಟ್ ಆದರೆ ನಿಜ ತಲೆ ಕೆಡತ್ತೆ ಅಲ್ವಾ? ಮಂಡ್ಯ ಗಾಡಿಗಿರೋ K11 ಯಪ್ಪ, ಇದೇ ಬೇಜಾರು ಗುರು. ಅದು ಮುಂದೆ ಹೋಗಿ ರೈಟ್ ಹೊಡಿಬೇಕು, ಸಾರಿ ಲೆಫ್ಟ್ ಹೊಡಿಬೇಕು. ಮತ್ತು ಲೆಫ್ಟು, ಮತ್ತೊಂದು ಲೆಫ್ಟು. ನೋಡಮ್ಮ ಗುರು, ಇದು ಹೀರೋ ವೀಡಾ ಗಾಡಿ ಇದ್ರೆ ಅದು ಗಾಡಿ ಹೆಂಗಿದೆ ಹೊಡೀರಿ ಗುರು ಕಾಮೆಂಟ್ನ. ಹೀರೋ ವೀಡಾ ಎಲೆಕ್ಟ್ರಿಕ್ ಇದೂ ಇವಾಗ ಸ್ವಲ್ಪ ಸೇಲ್ ಆಗ್ತಾ ಇದೆ. ಇದು iQube, TVS, ಏತರ್ದು ಬೆಸ್ಟ್ ಅವರೇ ಗುರು. ಅವ್ರು ತುಂಬ ಅಗ್ರೆಸಿವ್ ಮಾರ್ಕೆಟಿಂಗಿಗೆ ಹೋಗಲಿಲ್ಲ ಅಲ್ಲ. ಒಂದೊಂದು ಸತಿ ಅದೇ ಬೆಸ್ಟು ಗುರು ಅನಿಸ್ಬಿಡತ್ತೆ, ಏತರ್ ಮಾಡಿದ್ದು ಬೆಸ್ಟ್ ಡಿಸಿಷನ್ ಅಂತ. ಇವ್ರ ಮಾರ್ಕೆಟಿಂಗ್ನ ಸಖತ್ತಾಗಿ ಮಾಡಿದ್ರು ಗುರು. ಡಿಜಿಟಲ್ನ ಪರ್ಫೆಕ್ಟಾಗಿ ಬಳಸ್ಕೊಂಡ್ರು, ಬಟ್ ಅದು ಸರ್ವಿಸ್ನ ನೆಟ್ಟಿಗೆ ಮಾಡಲಿಲ್ಲ.
ಸರ್ವಿಸ್ ಸೆಂಟ್ರಲ್ಲಿರೋರೆ ರಿಸೈನ್ ಮಾಡ್ತವ್ರೆ ಅಂತಲೂ ರಿಪೋರ್ಟ್ಸ್ಗಳಿದ್ದಾವೆ. ಜೊತೆಗೆ ಅವ್ರಿಗೆ ಸಂಬಳನೂ ಕರೆಕ್ಟಾಗಿ ಆಗ್ತಿಲ್ಲ ಅಂತಲೂ ರಿಪೋರ್ಟ್ಸ್ಗಳು ಸ್ವಲ್ಪ ಓಡಾಡ್ತಿದ್ದಾವೆ ಗುರು. ನೋಡಬೇಕು ನಮ್ಮ ಒಲಾನ್ ಮಸ್ಕ್ ಗುರು, ಎಲಾನ್ ಅಲ್ಲ ಒಲಾನ್, ಈ ಅಲ್ಲ ಓ, ಏನು ಮಾಡ್ತಾರೆ ಗೊತ್ತಿಲ್ಲ. ಭವಿಷ್ ಅಗರ್ವಾಲ್ ಅವರು ಒಂದಿಷ್ಟು ಪ್ರಮೋಟರ್ ಶೇರ್ ಹೋಲ್ಡಿಂಗ್ನ ಮಾರಿದ್ರು. ಅದು ರಿಪೋರ್ಟ್ಗಳೆಲ್ಲ ಬಂದಿತ್ತು. ನೋಡೋಣ ಗುರು, ಇದು ಟೆಂಪ್ರೇಚರ್ ಏನು ತುಂಬ ಹೀಟ್ ಆಗ್ತಾ ಇದೆ, ಇದೊಂದನ್ನ ತೋರಿಸಿ ನೋಡುಮ. ಐ ಥಿಂಕ್ ಮೊದಲು ಇಷ್ಟೆಲ್ಲ ಹೋಗ್ತಿರ್ಲಿಲ್ಲ ಗುರು, ನನಗೆ ಗೊತ್ತಿರಂಗೆ. ಅದು ಕ್ಲಾರಿಟಿ ಬೇಕು. ಇನ್ನೊಂದು ಗಾಡಿ ಇತ್ತು, ಕೇಳಿ ನೋಡಿದೆ ಅವತ್ತು ಬರುವಾಗ, ಅದು 43 to 45 ಇತ್ತು. ಇದು 6 ಕಿಲೋಮೀಟ್ರಿಗೆ ಇಷ್ಟೊಂದು ಹೋದ್ರೆ ಗುರು ಬೇಜಾರಾಗತ್ತೆ ಲೆಕ್ಕದಲ್ಲಿ. ಓಡಿಸಿರೋದು ಬಂದು ಇನ್ನೂ 20,000 ದಾಟಿಸಿಲ್ಲ, 18,000 ಚಿಲ್ಲರೆ ಅಷ್ಟೇ ಓಡಿರೋದು ಗಾಡಿ. 18,802 ಕಿಲೋಮೀಟ್ರು. ಗೌರಿ ಗಣೇಶ ಹಬ್ಬದ ದಿನ ಗುರು ಡೆಲಿವರಿ ತಂದಿದ್ದು. ಇಲ್ಲಿ ಲೆಫ್ಟ್ ಹೊಡಿಬೇಕು ನೋಡುವ. ಇಲ್ಲಿಂದ ಹೋಗಿ ಅಲ್ಲಿ ಹೋಗಿ ತೋರಿಸ್ಕೊಂಡು ಬರಬೇಕು. ನೋಡಿ ಗುರು, ಗುಂಡಿ ಯಾವ ರೇಂಜಿಗೆ ಐತೆ ಯಪ್ಪ. ಇದಕ್ಕೆ ನಮ್ಮ ಸಸ್ಪೆನ್ಷನ್ ಆದರೆ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡ್ಬೇಕು ತಾನೇ, ಅವೆಲ್ಲ ಕೊಡಲಾಗಿರೋ. ನಮ್ಮ ಗೌರ್ಮೆಂಟ್ ಒಂಥರ ಒನ್ ವೇ ಕಮ್ಯುನಿಕೇಷನ್, ಈ ಕಡೆಯಿಂದ ಟ್ಯಾಕ್ಸ್ ಹೋಯ್ತಾ ಇರ್ತದೆ, ಆ ಕಡೆಯಿಂದ ಸಡನ್ನಾಗಿ ಯಾವಾಗ ಬರತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದೊಂದು ಪ್ರಾಬ್ಲಮ್ ನಮ್ಮ ಗೌರ್ಮೆಂಟ್ದು. ಎಲ್ಲ ಕಡೆನೂ ಒಯ್ತಾ ಇದ್ದೀನಿ. ನೋಡುವ, ಅಲ್ಲೊಂದು ಸತಿ ಹೋಗಿ ಮಾತಾಡ್ತೀನಿ, ಹಿಂಗೆ ತೋರಿಸಿ ನೋಡೋಣ ಏನಂತಾರೆ ಅಂತ. ಐ ಥಿಂಕ್ ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ಸಾಕು ಗುರು. ಗಾಡಿ ಬಿಡು ಅಂದರೆ ಬಿಟ್ಬಿಡ್ತೀನಿ. ಗಾಡಿ ಬಿಟ್ಟರೆ ಇಲ್ಲೇ ಉಳ್ಕೊಳ್ಳೋದು ಅಷ್ಟೇ. ಇನ್ನೇನು ಮೇಲ್ಕೋಟೆಗೆಲ್ಲ ಹೋಗಲ್ಲ, ಇಲ್ಲಾಂದ್ರೆ ಎಲ್ಲರೂ ಕೈಗೆ ಹೊಡ್ಕೊಂಡು ಹೊಂಟು ಬಿಡ್ತೀನಿ ಅಲ್ಲಿ ಮಣಿಪಾಲ್ ತನಕ. ಅಷ್ಟೇ ಮಾಡೋದು ನಾನು. ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದು ಇಲ್ಲಲ್ಲ ಗುರು, ನೆಕ್ಸ್ಟು ಇಲ್ಲಿ ರಿವರ್ ಹಿಂಡಿ ಇದೆ, ಎಲೆಕ್ಟ್ರಿಕ್. ಯಪ್ಪ, ಇಲ್ಲಿದೆ ಗುರು, ನೋಡುವ, ತೋರಿಸ್ಬೇಕು. ತಡಿ ಗುರು, ಇದು ಕ್ಯಾಮ್ರಾನ ಆಫ್ ಮಾಡ್ತೀನಿ, ಸುಮ್ಮನೆ ತಲೆ ಬಿಸಿ ಬೇಡ. ಪಾರ್ಕಿಂಗ್ ಸಮಸ್ಯೆಯಿಂದಾಗಿ ನಾವು ಮುಂದಿನ 1 ವಾರ ಕಾರ್ಯಾಗಾರವನ್ನು ಮುಚ್ಚುತ್ತಿದ್ದೇವೆ. ದಯವಿಟ್ಟು ಸಹಕರಿಸಿ ಅಂತ ಬರೆದ್ರೆ ಗುರು, ತಗೊಂಡವ್ರು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗುರು. ರಿಪೇರ್ ಆ್ಯಂಡ್ ರಿಪ್ಲೇಸ್ಮೆಂಟ್ ನೋಟಿಸ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಅಬ್ ಮೋಟರ್ನ ರಿಪೇರು ಅಥವಾ ರಿಪ್ಲೇಸ್ ಮಾಡೋಕ್ಕೆ 2 ತಿಂಗಳಂತೆ, ಬ್ಯಾಟ್ರಿನ ರಿಪೇರು ಅಥವಾ ರಿಪ್ಲೇಸ್ ಮಾಡೋಕ್ಕೆ 2 ತಿಂಗಳಂತೆ, ಚಾರ್ಜರ್ನ ರಿಪೇರು ಅಥವಾ ರಿಪ್ಲೇಸ್ ಮಾಡೋಕ್ಕೆ 1 ತಿಂಗಳಂತೆ. ಅಂದರೆ ಇದು ತೊಗೊಂಡಿರ್ತಾರಲ್ಲ ಗುರು, ಅವ್ರು ಇಷ್ಟು ದಿನ ತನಕ ಯಾವ ಗಾಡಿ ಓಡಿಸೋದು ಗುರು, ಇನ್ನೊಂದು ಗಾಡಿ ಎಕ್ಸ್ಟ್ರಾ ಇಲ್ಲ ಅಂದರೆ. ಸರ್ವಿಸ್ ಸೆಂಟರ್ ಹೊರಗಡೆ ನೋಡಿ ಗುರು ಎಷ್ಟು ಗಾಡಿಗಳಿದಾವೆ ಅಪ್ಪ. ಅಲ್ಲಿ ನೋಡಿದ್ರಲ್ಲ ಗುರು, ಗಾಡಿ ತೊಗೊಳಲ್ಲ ಅಂತಲೂ ಬೇರೆ ಹಾಕಿದ್ದಾರೆ, ಗೊತ್ತಿಲ್ಲ ಏತಾರೆ ಅಂತ. ಇಲ್ಲಿ ನೋಡಿ ಗುರು, ರೋಡ್ಸ್ಟರ್ ಎಕ್ಸ್ ಹೊಸ ಗಾಡಿ. ಪಾಪ ಇವ್ರಿಗೆ ತಲೆ ಕೆಟ್ಟೊಂಟೋಗಿರತ್ತೆ ಈ ಗಾಡಿ ತಗೊಂಡಿರೋರ್ಗಂತ. ಈ ಗಾಡಿ ಜಾಸ್ತಿ ನಾನು ರೋಡಲ್ಲಿ ನೋಡಿಲ್ಲ, 2 ಗುರು, ರೋಡ್ಸ್ಟರ್ ಎಕ್ಸು, ಅದು ರೋಡ್ಸ್ಟರ್ ಎಕ್ಸ್. ಈ ಥರ ಆಗಿದಾಗ ಗುರು ಯಾವ ರೇಂಜಿಗೆ ಅವ್ರಿಗೆ ಉರಿದಿರಲ್ಲ. ಯೋಚನೆ ಮಾಡಿ ತೊಗೊಳೋದಕ್ಕಿಂತ ಮುಂಚೆ ಸರ್ವಿಸ್ ಫಸ್ಟ್ ಇದೆ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಭವಿಷ್ಯದ ಮೇಲೆ FIR ಎಲ್ಲ ಅವನು ಅರೆಸ್ಟ್ ಮಾಡಿಬಿಟ್ಟು ಬೇಲೆ ಕೊಡುವಾರ ಲೆಕ್ಕದಲ್ಲಿ. ಇಷ್ಟು ಗಾಡಿ ಇರೋದು ಗುರು, ಇನ್ನೂ ಒಳಗಡೆ ಅಷ್ಟಿದ್ದಾವೆ. ಇವನು ಯಾವಾಗ ಕ್ಲಿಯರ್ ಮಾಡ್ತಾರೋ. ನನಗಿಲ್ಲಿ ಬಂದರೆ ಸುಮ್ಮನೆ ಹೊಂಟ್ಕಿಂಟು ಹೋಗ್ಬಿಡೋಮ ಅಂತ ಅನ್ನಿಸ್ತದೆ ಗುರು, ನಿಜ ಹೇಳ್ಬೇಕಂದ್ರೆ. ಬ್ರೋ ಅದೇ ಅಲ್ಲಿ ತೆಗ್ದಿದ್ನಲ್ಲ ಬ್ರೋ, ಇದು ವಿಡಿಯೋ ಮಾಡೋದನ್ನ ಹಾಗೆ ಇಲ್ಲಿ ಬಂದು ಹಾಕ್ಕೊಂಡೆ. ಬ್ರೋ ನೋಡಿದ್ರಲ್ಲ ಬ್ರೋ, 1 ವಾರ ಗಾಡಿ ತೊಗೊಳಲ್ಲ, ಬಟ್ ಡೇಟು ಮೆನ್ಷನ್ ಮಾಡಿಲ್ಲ, ಸುಮ್ಮನೆ ಹಾಕೋರೆ. ಹೊರಗಡೆ ಎಷ್ಟು ಗಾಡಿ, ಒಳಗಡೆ ಎಷ್ಟು ಗಾಡಿ, ಟೆಂಪ್ರೇಚರ್ ಬೇರೆ ನಿಮಗೆ ತೋರಿಸಿದ್ನಲ್ಲ ಬ್ರೋ. ಬಟ್ ಇದು 100 ಡಿಗ್ರಿ ತನಕನೂ ತಡ್ಕೊಳತ್ತೆ ಅಂತ ಅವರೇ ಹೇಳಿದ್ರಲ್ಲ, ಅದನ್ನು ಸಹ ವಾಯ್ಸ್ ರೆಕಾರ್ಡ್ ನಾನು ಹಾಕಿರ್ತೀನಿ. ಏನಾಗ್ತಿದೆ ಮೋಟರು ಅಂದರೆ ಹೀಟ್ ಆಗ್ತದೆ, 21 ಡಿಗ್ರಿ ಎಲ್ಲ ಹೋಗ್ತಾ ಇದೆ ಮೋಟರ್ ಟೆಂಪ್ರೇಚರ್.
50 ಅಂದ್ರೆ ಇವಾಗ 27 ಇತ್ತು. ಬರೀ ಕಾಲೇಜಿಂದ 6-7 ಕಿಲೋಮೀಟರ್ಸ್ ಅಲ್ಲೇ 39 ಡಿಗ್ರಿ ಟೆಂಪರೇಚರ್ ಆ ಥರ ಹೋಗ್ತದೆ. ಏನಾದ್ರು ಇಶ್ಯೂ ಬರ್ತೈತಾ? ಇಷ್ಟು ಬರ್ತಿಲ್ಲ. ಒಂದ್ಸತಿ ಥ್ರಾಟಲ್ ವರ್ಕ್ ಆಗಿದೆ. ಗಾಡಿ ಓಡಿಸಿ ನಾರ್ಮಲ್ ವೆದರ್ ಚೇಂಜ್ ಆಗಿರುತ್ತೆ. ಇಶ್ಯೂ ಬಂದ್ರೆ ಇಶ್ಯೂ ಬಂದ್ರೆ ಚೆಕ್ ಮಾಡೋಲ್ಲ ಓಲಾ ಮೋಡ್. ಟೆಂಪರೇಚರ್ ಎಲ್ಲಿ ತನಕ ಸೇಫ್ ಅಂತ ಮ್ಯಾನ್ಯಲ್ ಎಲ್ಲ ಚೆಕ್ ಮಾಡಿದ್ರೆ ಸಿಗಲ್ಲ. 100+ ಹೋಗ್ಬೋದು. 100+ ಹೋದ್ರೆ 43 ಇಂದ ಅಷ್ಟರಲ್ಲ ರೇಂಜ್ ಅಲ್ಲೇ ಓಡಾಡ್ತಿತ್ತು. 100+ ಹೋದ್ರೆ ಅದು ಇಶ್ಯೂ. ಅದಕ್ಕಿಂತ ಒಳಗಡೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಏನಾದ್ರು ಇದ್ರೆ ನಿಮ್ಗೆ ಡಿಸ್ಪ್ಲೇ ತೋರಿಸುತ್ತೆ ಇಲ್ಲಿ ಓಲ್ಡ್ ಅಂತ ಎಚ್ ಅಂತ ಸಿಂಬಲ್ ಬರುತ್ತೆ. ಮೊದಲು ನಾನು ಚೆಕ್ ಮಾಡ್ತೀನಿ. 43 ಇಷ್ಟು ಬಂದ್ರೆ ಎಲ್ಲ ಅದು ಬರುತ್ತೆ, ಎಲ್ಲ ಅದು ಬರುತ್ತೆ. ಇವಾಗ ಅದೇನು ಪ್ರಾಬ್ಲಮ್ ಇಲ್ವಾ? ಸದ್ಯಕ್ಕೆ MCU ಏನೂ ಇಲ್ಲ. ಇಲ್ಲ ಅದ್ರೇನು ಇಶ್ಯೂ ಇಲ್ಲ. ಮತ್ತು ಒಂಚೂರು ಹೀಟು ಫೀಲ್ ಆಗುತ್ತೆ ಓಡಿಸ್ಕೊಳ್ಳೋದು. ಹೀಟ್ ಹತ್ರ ಮಾಮೂಲಿ ಈಗ ವೆದರ್ ಹಂಗೈತೆ ಅಲ್ಲ ಹೇಳಿ. ಯಾಗುರು ಇಲ್ಲ ಅಂದರೆ 2 ತಿಂಗಳು ಗಾಡಿ ಬಿಟ್ಬಿಡಿ ಅಂತ ಅಂದರು. ಅದ್ರ ವಾಯ್ಸ್ ರೆಕಾರ್ಡ್ನು ಹಾಕ್ತೀನಿ ನೋಡಿ. ಅದ್ರ ಮೇಲೆ ನಿಮಗೆ ಡೌಟ್ ಇದ್ರೆ ಗಾಡಿ ನಿಂತ್ಬಿಟ್ಟು ಹೋಗಿ ಒಂದು 2 ತಿಂಗಳಾಗುತ್ತೆ. 2 ತಿಂಗಳು ಅದೇನಂತ ಚೆಕ್ ಮಾಡಿ ಟ್ರಯಲ್ ಮಾಡಲೆಲ್ಲ ಕಳಿಸ್ಬೇಕಾಗುತ್ತೆ. ನೋಡಿಸ್ಬೇಕು 2 ತಿಂಗಳ ಮೇಲೆ ಎಲ್ಲ ಕ್ಲಿಯರ್ ಆದ್ಮೇಲೆ ನಿಮ್ ಗಾಡಿ ನೋಡ್ತಾರೆ. 2 ತಿಂಗಳು ಅಲ್ಲಿವರೆಗೂ ಎಲ್ಲ ಅಲ್ಲೇ ವಾಯ್ಸ್ ರೆಕಾರ್ಡ್ ಮಾಡಿದ್ದು, ವಿಡಿಯೋ ಮಾಡಲಿಲ್ಲ. ಸುಮ್ಮನೆ ಜಗಳ ಮಾಡ್ತಾರೆ ಗುರು. ಸುಮ್ಮನೆ ಏನಿಗೆ ಮಾಡ್ತೀರಿ, ಆಫ್ ಮಾಡು ಹಂಗೆ ಹಿಂಗೆ ಅಂತಾರೆ. ಜಗಳ ಏನು ಮಾಡೋಕ್ಕಾಗಲ್ಲ. ಏನು ಜಗಳ ಮಾಡೋಕ್ಕೋರೆ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು. ಯಾಬ್ರು ಈಗ 1 ವಾರ ಗಾಡಿ ಇನ್ವರ್ಟ್ ಮಾಡ್ಕೊಳ್ಳಲ್ಲ ಅಂತ ಅವರೇ ಮೇಲಿಂದ ಬಂದಿದೆಯಂತೆ. ಬಟ್ ಅದು ಮೇಲಿಂದ ನೋಟಿಫಿಕೇಶನ್ ಅಂಟಿಸಿಲ್ಲ ಅಲ್ಲಿ. ಅದೇನಕ್ಕೆ ಅಂತ ಗೊತ್ತಿಲ್ಲಪ್ಪ. ಪ್ರಾಬ್ಲಮ್ಗಳಿದಾವೆ ಗುರು ಬೇಜಾನು. ಬಟ್ ಇನ್ನು ಮುಂದೇನು ಈ ಗಾಡಿ ತಗೋತಾರಲ್ಲ ಅವ್ರಿಗೆ ಏನು ಹೇಳ್ಬೇಕಂತ ನನಗಂತೂ ಗೊತ್ತಿಲ್ಲ ಗುರು. ನಿಮ್ಮಿಷ್ಟ ಬ್ರೋ. ಯು ನೀಡ್ ಟು ಫೇಸ್ ದ ಪ್ರಾಬ್ಲಮ್. ಯು ಕ್ಯಾನ್ ಟೇಕ್ ದಿಸ್ ಗಾಡಿ. ಯು ಡೋಂಟ್ ನೀಡ್ ಟು ಫೇಸ್ ಎನಿ ಪ್ರಾಬ್ಲಮ್. ಡೋಂಟ್ ಟೇಕ್ ದಿಸ್ ಗಾಡಿ. ಅಷ್ಟೇ ಗುರು, ಸರಿನಾ? ಅದೇ ಗುರು. ಇಲ್ಲ ಅಂದರೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ವಾಟ್ಸ್ ದ ಇಶ್ಯೂ? ಇದಕ್ಕೆ ಇನ್ನೊಂದು 4 ಜನನ ಕಂಪೇರ್ ಮಾಡಬೇಕು. ನೋಡ್ತೀನಿ ನನ್ನ ಫ್ರೆಂಡ್ ಇನ್ನೊಬ್ರದ್ದು ಯಾರು ಇದ್ರೆ ಇಬ್ಬರದು ಎಟ್ ಎ ಟೈಮ್ ಒಂದು ರೈಡ್ ಶುರು ಮಾಡಿ ಎಟ್ ಎ ಟೈಮಲ್ಲಿ ನಿಲ್ಲಿಸ್ತೀವಿ ಗುರು. ನೋಡು ಅವಾಗ ಎಷ್ಟು ಹೋಗತ್ತೆ, ಏನಾಗತ್ತೆ ಸೀನು ಅಂತ. ಕಲ್ಲಂಗಡಿ ಹಣ್ಣು ಗೊತ್ತಿಲ್ಲ. ಒಂದೊಂದ್ಸತಿ ಓಡ್ತೈತಲ್ಲ ಓಡಲಿ ಅಂತ 2 ತಿಂಗಳು ಬಿಟ್ಟೋಗಿ ಅದೇನೇ ಗೊತ್ತಾ ಬ್ರೋ, ಅಷ್ಟು ನಾವು ಬಿಡಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಅವೆಲ್ಲ ತಿಳ್ಕೊಬಿಟ್ಟವ್ರೆ. ಏನು ಮಾಡುವ ಈಗ? ಇಷ್ಟೇ. ಮತ್ತು ನಾಳೆ ಬರಬೇಕು ನಮ್ಮದು ಫೆಡ್ರಲ್ ಬ್ಯಾಂಕು. 5:15 ಹೋಗ್ತೀನಿ ಗುರು. ಇಲ್ಲಿ ಯಾವ್ದಾದ್ರು ರೋಡಲ್ಲಿ ಗಾಡಿ ಓಲಾ ಸಿಕ್ಕಿದ್ರೆ ಕೇಳಿ ನೋಡ್ತೀನಿ ಬ್ರೋ ಇದು ಟೆಂಪ್ರೇಚರ್ ಎಷ್ಟಿದೆ ಅಂತ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದು ಇನ್ನೊಬ್ರದ್ದು ಪಾಪ ನಂತರನೇ ಪ್ಯಾನಲ್ ಹೊಡೆದೋಗಿತ್ತು ಬ್ರೋ. ಅವ್ರಿಗೂ 1 ತಿಂಗಳು ಬಿಡ್ಕೊಬನ್ನಿ ಅಂದರು. ಲೆಕ್ಕದಲ್ಲಿ ನಾವು ಯಾವಾಗಲೇ ಹೋದ್ರು 1 ತಿಂಗಳು ಬಿಡ್ಕೊಬನ್ನಿ ಅಂತಲೇ ಅನ್ನೋದವರು. ಸರಿ ಬರುಮ ಅಂತ ಹೋದರೆ ಅವ್ರು 1 ತಿಂಗಳು ತನಕ ಅಲ್ಲೇ ಇರ್ತಾರೆ. ಜಂತ್ರಿಯಲ್ಲಿ ಏನು ಬರೋದು ಬ್ಯಾಟ್ರಿ ಇಶ್ಯೂ ಮತ್ತು ಅದೇನೋ ಟೈಮಿಂದ ಏನೋ ಗ್ಲಿಚ್ ಇದೆಯಂತೆ. ಸ್ಪೋರ್ಟ್ಸ್ ಮೋಡು ಯಾವುದೋ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರು. ನಾನೆಲ್ಲ ಮಾತಾಡಿಸ್ದೆ, ಬಟ್ ಯಾವುದನ್ನೂ ವೀಡಿಯೋ ಮಾಡಲಿಲ್ಲ. ಅಷ್ಟೇ ಮಾತಾಡ್ಸೋದೆಲ್ಲ ಮಾತಾಡಿಸ್ದೆ ನೀಟಾಗಿ, ಬಟ್ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬ್ರೋ ಇಷ್ಟೆಲ್ಲ ಇದೆ ನೋಡಿ, ನಿಮ್ಮಿಷ್ಟ. ತಗೊಳ್ಳೋದು ಬೇಡ ಅಂತಾರೆ ಎದ್ದಿರೋರು. ಇಷ್ಟೆಲ್ಲ ಅನುಭವಿಸ್ಬೇಕಾಗೋರು. ಅಲ್ಲಿರೋ ಗಾಡಿಗಳು ನೋಡಿ ಗುರು. ನೆಕ್ಸ್ಟು ನಿಮ್ಮಿಷ್ಟ ಆಗೋರು. ಯುವರ್ ಮನಿ ಯುವರ್ ಚಾಯ್ಸ್. ನಿಮ್ಮ ಮನಿ ನಿಮ್ಮ ಆಯ್ಕೆ. ಏನು ಮಾಡ್ತೀರಾ ನೋಡ್ರಪ್ಪ. ಇಷ್ಟ ಇದ್ದರೆ ತಗೊಳ್ಳಿ, ಅದು ನಿಮ್ಮ ಇಷ್ಟ. ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ. ನನಗೆ ಇವಾಗ ಯಾಕೋ ಓವರ್ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಇದಕ್ಕೇನೋ ಒಂದು ಮಾಡ್ತೀನಿ. ಯಾವತ್ತೂ ಅನಿಸ್ತಿರ್ಲಿಲ್ಲ ಗುರು. ನಾನು ಯಾವುದೂ ಚೆಕ್ಕು ಮಾಡಿರಲಿಲ್ಲ. ಚೆಕ್ ಮಾಡಿಬಿಟ್ಟಿದ್ದಿದ್ರೆ ನನಗೆ ಒಂದು ಕ್ಲಾರಿಟಿ ಸಿಕ್ಬಿಡ್ತಿತ್ತು. ಇಷ್ಟೆಲ್ಲ ಇದಾವೆ ಗುರು. ಏನು ಮಾಡುಮ? ಎನಿ ಸಜೆಷನ್ ಗೈಸ್? ಒಂದು ಸತಿ ಯಾರಾದ್ರು ಚೆಕ್ ಮಾಡುವ ಗಾಡಿನ. ಇಬ್ಬರದು ಟೆಂಪ್ರೇಚರ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಆಗ ಕ್ಲಾರಿಟಿ ಸಿಕ್ಬಿಡತ್ತೆ. ವಿತ್ ಪ್ರೂಫ್ ಎಕ್ಸ್ಪೋಸ್ ಮಾಡಿಬಿಡ್ಬೇಕಾದ್ರೆ ನೋಡಿ. ಒಂದು ಸತಿ ಯಾರು ಮಾಡೋದಿದ್ರೆ ನನಗೆ ಕಾಮೆಂಟ್ ಹೊಡೀರಿ ಅಷ್ಟೇ. ನೀವು ಕಾಮೆಂಟ್ ಹೊಡೆದ್ರೆ ನಾನು ಓಕೆ ವಿತ್ ದಟ್. ಬಟ್ ಮೈಸೂರು ಮೇಲ್ಕೋಟೆ ಹತ್ರ
ಎಲ್ಲಾರು ಇದ್ರೆ ಓಕೆ, ಯಾರು ಮಾಡೋದಿದ್ರೆ ನೋಡಿ ಗುರು ಮಾಡಮ್ಮ. ಒಂದಮ್ಮ ಇದ್ರ ಬಗ್ಗೆ ಓಲಾ ಟೆಂಪ್ರೇಚರ್ ಬಗ್ಗೆ ಇನ್ಯಾರಿಗಾರು ಡೌಟ್ ಇದ್ರೆ ಆ ಡೌಟು ಕ್ಲಿಯರ್ ಆಗಲಿ. ಲೆಟ್ಸ್ ಚೆಕ್ ಇಟ್ ಅಲ್ಲ. ಇನ್ಮೇಲೆ ರೋಡಲ್ಲಿ ಇನ್ನೊಂದೆರಡು ಗಾಡಿ ಸಿಕ್ಕಿದ್ರೆ ಕೇಳಿ ನೋಡ್ತೀನಿ ಯಾರನ್ನಾರು. ಅಷ್ಟೇ ಗುರು. ನೋಡಿ ಗುರು, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಂತೀರ, 2 ತಿಂಗಳು ಬಿಡ್ಬೇಕಿತ್ತ ಗಾಡಿನ ಅಥವಾ ಸುಮ್ಮನೆ ಇರಬೇಕಿತ್ತ? ಕಾಮೆಂಟ್ ಹೊಡೀರಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಇವರು ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಹಂಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಗೈಸ್. ಜೊತೆಗೆ ಈ ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.